ಹಲೋ ಎವ್ರಿವನ್, ವೆಲ್ಕಮ್ ಟು ಗೀತಾಸ್ ಹೋಮ್ಲಿ ಟಚ್. ಇವತ್ತು ನಿಮ್ಮೆಲ್ಲರಿಗೂ ಇಷ್ಟವಾದ ಪ್ರಿಯವಾದ ವೆಜಿಟೇಬಲ್ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹೊರಟಿದ್ದೀನಿ. ಇವಾಗ ಇದು ಬಂದು ಕ್ಯಾಬೇಜು, ಇದು ಬಂದು ಕ್ಯಾಪ್ಸಿಕಮ್ಮು, ಇದು ಬಂದು ಕ್ಯಾರೆಟು, ಇದು ಬಂದು ಆನಿಯನ್. ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಯೂಸ್ ಮಾಡೋದು ಇದು ಬಂದು ಭಾಗ್ಯಲಕ್ಷ್ಮಿ ರೈಸ್ ಫ್ಲೋರ್ ಅಥವಾ ನಿಮಗೆ ಇಷ್ಟವಾದ ವಿಜಯ್ ರೈಸ್ ಫ್ಲೋರು ಚೆನ್ನಾಗಿರುತ್ತೆ. ಇಲ್ಲಿದ್ರೆ ಅಕ್ಕಿನ ತೊಳೆದು ಒಣಗಿಸಿ ಹಿಟ್ಟು ಮಾಡಿಕೊಂಡು ಅದು ಚೆನ್ನಾಗಿ ಬರುತ್ತೆ. ನಾನು ಇದು ತೊಗೊಂಡಿದ್ದೀನಿ. ಇದು ಒಂದು ಕಪ್. ಫಸ್ಟ್ ವೆಜಿಟೇಬಲ್ ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ಟರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಕಾಲ್ ತಗೊಂಡೆ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಯಾಕಂದರೆ ಕಟ್ಟರಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ, ಸೊ ಸಾಂಬಾರಿಗೆಲ್ಲ ಕಟ್ ಮಾಡ್ತೀರಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು. ಕಟ್ಟರಲ್ಲಿ ಯೂಸ್ ಮಾಡಿಬಿಡ್ತೀನಿ. ನಿಮ್ಮ ಹತ್ರ ಕಟ್ಟರ್ ಇದ್ರೂ ತುಂಬ ಈಸಿ ಆಗುತ್ತೆ ಕೆಲಸ. ಕ್ಯಾರೆಟ್ ಬಂದು ಪೀಲ್ ಮಾಡ್ಕೋಬೇಕು, ಸ್ಕಿನ್ನು. ಕಟ್ಟರ್ ಇಲ್ಲೇ ಇರೋರು ಇದನ್ನ ಬೇಕಾದ್ರೆ ಗ್ರೇಟರ್ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು. ನೈಫಲ್ಲಿ ತಗೊಂಡು ಇದ್ರಲ್ಲಿ ಯೂಸ್ ಮಾಡಿ. ಆನಿಯನ್, ನಾವೊಂದು ತಗೊಂಡು 4 ಪೀಸ್ ಮಾಡ್ಕೊಳ್ಳಿ. ಏನು ತಗೋತಾ ಇದ್ದೀನಿ. ಆಮೇಲೆ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ, ಆಮೇಲೆ ಇದು ಮೆಣಸಿನ್ಕಾಯಿ. ನಾ ಬಂದು ಚಿಲ್ಲೀಸು ಇದು ಯೂಸ್ ಮಾಡ್ತಾರೆ, ಪರಂಗಿ ಮೊಳು ಅಂತ ಹೇಳ್ತೀವಿ. ಅದು ಗಾಂಧಾರಿ ಮೆಣಸಿನ್ಕಾಯಿ ಇಷ್ಟೇ ಇದೆ, ಚೋಟುದ್ದ ಇಷ್ಟಿಷ್ಟೇ ಚಿಕ್ಕದು. ಅದು ಸಖತ್ ಖಾರ ಇರುತ್ತೆ. ಸೊ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ಖಾರ ಇಷ್ಟಪಡೋರು ಹಾಕೋಬೋದು, ಇಲ್ದಿದ್ರೆ ಒಂದು 4 ಹಾಕ್ಕೊಂಡ್ರೆ ಸಾಕು. ನಾರ್ಮಲ್ ಮೆಣಸಿನ್ಕಾಯು ಆಗುತ್ತೆ, ನೋ ಪ್ರಾಬ್ಲಮ್. ಈ ಮನೇಲಿತ್ತು, ನನ್ನ ಮಗಳು ತಂದಿದ್ಲು ಊರಿಂದ, ಅಷ್ಟೇ. ಇದು ಬಂದು ಚಿಕ್ಕ ಸ್ಮಾಲ್ ಮೆಣಸಿನ್ಕಾಯಿ, ಇದರ ಹೆಸರು ಪರಂಗಿ ಮುಳ್ಳು ಅಂತ. ಕನ್ನಡಲ್ಲಿ ಗಾಂಧಾರಿ ಮೆಣಸಿನ್ಕಾಯಿ ಅಂತೀವಿ. ಇದು ಬಂದು ತುಂಬ ಖಾರ ಇರುತ್ತೆ, ಸೊ ಸ್ವಲ್ಪ ಹಾಕೊಂಡ್ರೆ ಸಾಕು. ಖಾರ ಇಷ್ಟಪಡೋರು 5-6 ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಆಮೇಲೆ ತೆಂಗಿನಕಾಯಿ, ಕೋಕೋನಟ್ಟು, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಎಲ್ಲ ಕಟ್ಟರಲ್ಲಿ ಹಾಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು, ಕೋರಿಯಾಂಡರ್ ಲೀವ್ಸು, ಅದು ಯೂಸ್ ಮಾಡೋಕ್ಕೆ ಮುಂಚೆ ಎಲ್ಲ ವೆಜಿಟೇಬಲ್ಸು ವಾಶ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಅಷ್ಟೇ, ಮೆಣಸಿನ್ಕಾಯಿ ಒಂದ್ಸತಿ ವಾಶ್ ಮಾಡ್ಕೊಬೇಕು. ಇದೆಲ್ಲ ನಾನಿವಾಗ ಟೋಟಲಿ ಗ್ರೈಂಡ್ರಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ವೆಜಿಟೇಬಲ್ ಕಟ್. ನೋಡಿ, 1 ನಿಮಿಷ ಹಾಕೋಗುತ್ತೆ. ಕಟ್ಟರ್ ನೋಡಿ, ಕಟ್ಟರಲ್ಲೆಲ್ಲ ಹಾಕೊಂಡೆ. ಇದೆಲ್ಲ ಬಂದು ಒಂದು ಬೌಲ್ಗೆ ಹಾಕೊಂಡ್ಬಿಡಿ. ಮಿಕ್ಸೆಡ್ ವೆಜಿಟೇಬಲ್ಸ್, ಚಿಲ್ಲೀಸ್, ಕೊರಿಯಾಂಡರ್ ಲೀವ್ಸ್, ಎವ್ರಿಥಿಂಗ್ ಟುಗೆದರ್ ಐ ಹ್ಯಾವ್ ಟು. ಆಮೇಲೆ ಇದು ಭಾಗ್ಯಲಕ್ಷ್ಮಿ ರೈಸ್ ಫ್ಲೋರ್, ಅದು ಬಂದು ಹಾಕೋತಾ ಇದ್ದೀನಿ. 1 ಕಪ್ಸ್ ಮೆಜರ್ಮೆಂಟೇ ಬರುತ್ತೆ, ಸ್ಮಾಲ್ ಕಪ್ಪು. 2, 3, 3.5 ಹಾಕುತ್ತೆ. ಆಮೇಲೆ ಕೋಕೋನಟ್ ಸ್ವಲ್ಪ, 1 to 2 ಟೇಬಲ್ ಸ್ಪೂನ್ ಸಾಕು.
ಯಾಕಂದರೆ ಆನಿಯನ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು. ನಾನು ಬಂದು ಹಿಮಾಲಯ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ಇದು ಬಂದು ತುಂಬ ಉಪ್ಪು ಆಗಲ್ಲ, ಕಮ್ಮಿ ಇದಿರುತ್ತೆ. ಕಮ್ಮಿ ಹಾಕಿದ್ರೂ ಸಾಕು, ಸ್ವಲ್ಪ ಅಷ್ಟೇ. ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ದಿಸ್ LG ಪೌಡರ್, LG ಇಂಗ್ ಪೌಡರು, ಅದು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ಗೆ ಅಷ್ಟೇ. ಆಮೇಲೆ ಸ್ವಲ್ಪನೇ ಫಸ್ಟು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಲಿ, ಯಾಕಂದರೆ ಇದರಲ್ಲೂ ನೀರಿನ ಅಂಶ ಇರುತ್ತೆ. ಸೊ ನೀರು ಬಂದು ಸ್ವಲ್ಪ ಹಾಕ್ಕೋಬೇಕು ಅದಕ್ಕೆ. ಸೊ ಹಿಂಗೆ ಮಾಡ್ಕೊಂಡ್ರಿ. ಆಮೇಲೆ ಸ್ವಲ್ಪ ಇದು ಬಂದು 1 ಕಪ್ ಇರುತ್ತೆ, ಒಟ್ಟು ದೊಡ್ಡದು 1 ಲೋಟ ಇರುತ್ತಲ್ಲ, ಕಾಫಿ ಕುಡಿಯೋ ಲೋಟ, ಅದರಲ್ಲಿ ಹಾಕಿದ್ರೆ ಸಾಕು. ಸ್ವಲ್ಪ ಹಾಕೊಂಡು ಕಲಸಿ. ಒಟ್ಟಿಗೆ ಹಾಕೊಂಡ್ಬಿಡ್ಬೇಡಿ ನೀರು, ಸ್ವಲ್ಪ ಹಾಕೊಂಡ್ರೆ ಸಾಕು. ನೋಡಿ ಕಲಸಿದ್ಮೇಲೆ ಹಿಂಗೆ ಬರುತ್ತೆ. ಇದು ಬಂದು ಮೆಜರ್ಮೆಂಟ್ ಬಂದು ರೈಸ್ ಫ್ಲೋರ್ ಬಂದು 2 ಕಪ್ಸ್ ತೊಗೊಂಡೆ, ವಾಟರ್ ಬಂದು 1 ಕಪ್ಪು. ಬೇಕಾದರೆ ನೋಡಿಕೊಂಡು ಕಲಿಸ್ಕೊಳ್ಳಿ. ಇವಾಗ ಮಾಡೋಕ್ಕೆ ಶುರು ಮಾಡೋಣ. ಬಂದು ಐರನ್ದು ತವಾ, ಬೆಳಿಗ್ಗೆ ನಾನು ದೋಸೆ ಮಾಡೋಕ್ಕೆ ಯೂಸ್ ಮಾಡಿದ್ದೆ. ಸೊ ಅದನ್ನೇ ಇಟ್ಕೊಂಡಿದ್ದೀನಿ. ಫಸ್ಟು ಎಣ್ಣೆ ಹಾಕ್ಬಿಡಿ. ಆಮೇಲೆ ಗ್ಯಾಸ್ ಹಚ್ಚೋಕ್ಕೆ ಮುಂಚೆ ಮಾಡ್ಕೊಳ್ಳೋಣ, ಒಂದೊಂದೇ ತಟ್ಕೊಂಬರೋಣ. ಒಂದಾದಮೇಲೆ ತೊಳ್ಕೊಂಡು ಅಥವಾ ನೀರು ಚುಮ್ಕಿಸ್ಕೊಂಡು ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಮಾಡ್ಕೊಬೋದು. ನಿಮ್ಮ ಹತ್ರ ಇನ್ನೊಂದು ತವಾ ಥರ ಇದ್ದರೆ 2 ಮಾಡ್ಕೊಂಬಿಡ್ಬೋದು, ಅವಾಗ ಒಂದು ಆರಿರುತ್ತೆ. ಹಾಗೆ ನೋಡಿ, ಈ ಥರ ಸ್ಮಾಲ್ ಸೈಜ್ ಮಾಡ್ಕೊಂಡು ಬಾಲ್ ಮಾಡ್ಕೊಳ್ಳಿ. ಹಿಂಗೆ ತಟ್ಕೊಂಡು ನೀರು ಕೈ ಮಾಡ್ಕೊಳ್ಳಿ ಮಧ್ಯ. ನಮ್ಮ ಮನೇಲಿ ವೆಜಿಟೇಬಲ್ ಅಕ್ಕಿ ರೊಟ್ಟಿ ಅಂದರೆ ಎಲ್ಲರಿಗೂ ಇಷ್ಟ. ಈ ಥರ ಬರುತ್ತೆ. ಆಮೇಲೆ ಹೋಲ್ಸ್ ಮಾಡ್ಕೊಳ್ಳಿ. ಇದು ಯಾಕೆ ಹೋಲ್ಸ್ ಮಾಡೋದು ಅಂದರೆ ಬೇಯಕ್ಕೆ ಚೆನ್ನಾಗಿ ಹಿಂದೆನೂ ಬೇಯಿರುತ್ತೆ, ಬೆಂದಿರುತ್ತೆ. ಹೋಲ್ ಮಾಡ್ಕೊಂಡು ಇದರಲ್ಲಿ ಎಣ್ಣೆ ಬಿಟ್ಕೋಬೇಕು, ಆಯಿತಾ? ಇವಾಗ ಹಚ್ಚೋಣ ಗ್ಯಾಸು. ಇವಾಗ ಎಣ್ಣೆ ಹಾಕ್ಕೊಂಡು ಸುತ್ತಲೂ ಬೇಯಕ್ಕೆ ಬಿಡೋಣ. ನೋಡ್ಕೋಬೇಕು, ಸೈಡ್ಸ್ ಎಲ್ಲ ಟ್ರೈ ಮಾಡಿ ನೋಡಬೇಕು ಬರುತ್ತಾ ಅಂತ. ಇದೆಲ್ಲ ಫಸ್ಟು ನೋಡಬೇಕು. ಸೈಡೆಲ್ಲ ಲೈಟ್ ಬ್ರೌನ್ ಆಗುತ್ತೆ, ಆವಾಗ ಹಿಂಗೆ ಸ್ಲಿಪ್ ಮಾಡಿ ನೋಡಬೇಕು. ಬೆಂದಾದ್ಮೇಲೆ ಫ್ಲಿಪ್ ಮಾಡಿಬಿಟ್ಟು 2 ಮಿನಿಟ್ಸ್ ಅಷ್ಟೇ, ಆವಾಗ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನನಗೂ ತುಂಬ ಪ್ರಿಯ. ನಮ್ಮ ಮನೇಲಿ ಎಲ್ಲರಿಗೂ ಸಾಮಾನ್ಯ ವಾರಕ್ಕೆ 2 ದಿವಸ ಮಾಡಿರ್ತೀನಿ ಅಕ್ಕಿ ರೊಟ್ಟಿ. ಕನಸಲು ಅಕ್ಕಿ ರೊಟ್ಟಿ, ಮನಸಲು ಅಕ್ಕಿ ರೊಟ್ಟಿ, ನನ್ನಾಣೆ ನಿನ್ನಾಣೆ, ಒಲಿದ ಚೆನ್ನ, ಟೇಸ್ಟ್ ಮಾಡಕ್ಕೆ ಚೆನ್ನ, ಇಂದು ಎಂದೆಂದಿಗೂ ಈ ತಿಂಡಿನ ಮರೆಯಬೇಡಿ. ಕನಸಲು ಅಕ್ಕಿ ರೊಟ್ಟಿ, ಮನಸಲು ಅಕ್ಕಿ ರೊಟ್ಟಿ, ನನ್ನಾಣೆ ನಿನ್ನಾಣೆ. ಈ ಥರ ಲೈಟಾಗಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಕಾಣುತ್ತಲ್ವಾ? ಆವಾಗ ಲೈಟಾಗಿ ಫ್ಲಿಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡಿ, ಆವಾಗಲೇ ಬಂತು. ಸ್ವಲ್ಪ ಎಲ್ಲ ಬ್ರೌನ್ ಕಾಣುತ್ತಲ್ಲ, ಇಲ್ಲೆಲ್ಲ ನೋಡಿ ಮೆತ್ತಿಗೆ ಫ್ಲಿಪ್ ಮಾಡಿ. ನೋಡಿ ಆಯಿತು, ಈ ಕಡೆ ಎಲ್ಲ ರೋಸ್ಟ್ ಆಯಿತು ನೋಡಿ. ಈ ಸೈಡ್ ಸ್ವಲ್ಪ ಬೇಯ್ತೈತೆ, ಸೊ ಈ ಸೈಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ದೊಡ್ಡದು ಐರನ್ದು, ಸೊ ಒಂದು ಸೈಡ್ ಎಲ್ಲ ಬೇಯುತ್ತೆ, ಆ ಕಡೆ ಸ್ವಲ್ಪ ಬೆಂದಿರಲ್ಲ, ಸೊ ಅದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಬೇಯ್ ಆಯಿತು, ಫ್ಲಿಪ್ ಮಾಡಿ ಇನ್ನೊಂದು ಸ್ವಲ್ಪ ಅಷ್ಟೇ ಹಿಂಗೆ ತಿರುವಾಕೊಳ್ಳಿ.
ನೋಡಿ ಆಯಿತು ರೊಟ್ಟಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಕ್ಕಿ ರೊಟ್ಟಿ. ಆಮೇಲೆ ಬೆಳಿಗ್ಗೆ ಇದು ಮಾಡಿದ್ದೆ ಕಡಲೆಕಾಯಿ ಚಟ್ನಿ ದೋಸೆಗೆ. ಅದು ನೆಕ್ಸ್ಟ್ ಟೈಮು ತೋರಿಸ್ತೀನಿ ರೆಸಿಪಿ. ಅದು ಹಾಕ್ಕೊಂಡು ಇವಾಗ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ವಂದನಾ ಬಾ, ವಂದನಾ ಟೇಸ್ಟ್ ನೋಡಿ ಹೇಳು ಹೆಂಗ್ ಬಂತು. ಫೇವ್ರೆಟ್ ಅಕ್ಕಿ ರೊಟ್ಟಿ ಮಮ್ಮಿ. ಯಮ್ಮಿ ಬಂದಿದ್ಯಾ? ಆಯ್ತು, ಹೀಗೆ ನನ್ನ ಡುಮ್ಮಿ ಮಾಡ್ತಾ ಇರು ನೀನು. ತಿನ್ನು ತಿನ್ನು ಪರವಾಗಿಲ್ಲ. To know more yummy recipes, please follow Geeta's Homely Touch.